ಸ್ನೇಹಿತರೆ, ಇಂದು ಪರಮ ಪವಿತ್ರವಾದಂತಹ ಮಹಾಶಿವರಾತ್ರಿ 144 ವರ್ಷಗಳಿಗೊಮ್ಮೆ ಬರುವಂಥ ಅದ್ಭುತ ದಿನ ಅಂತಲೇ ಹೇಳಲಾಗುತ್ತೆ. ಈ ಒಂದು ಸುಸಂದರ್ಭದಲ್ಲಿ ಕುಂಭಮೇಳ ಕೂಡ ಜರುಗ್ತಾ ಇರೋದ್ರಿಂದ ಈ ಜೀವಿತಾವಧಿಯಲ್ಲೇ ವಿಶೇಷವಾದಂತಹ ಒಂದು ಮಹಾಶಿವರಾತ್ರಿ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಶಿವರಾತ್ರಿಯ ದಿನ ರಾತ್ರಿ 12 ಗಂಟೆಗೆ ಸರಿಯಾಗಿ ಈ ಒಂದು ದೀಪವನ್ನು ಬೆಳಗಿಸಿ. ಖಂಡಿತವಾಗಿ ಸ್ನೇಹಿತರೆ, ಅಖಂಡ ಐಶ್ವರ್ಯ ಧನಲಾಭ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಮಹಾಶಿವರಾತ್ರಿ ಅಂದರೆ ಅತ್ಯಂತ ಅದ್ಭುತವಾದಂತಹ ಒಂದು ಪರ್ವಕಾಲ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಈ ದಿನ ಶಿವನು ತನ್ನ ಸ್ವರೂಪವನ್ನು ಲಿಂಗ ರೂಪವಾಗಿ ಬದಲಾಯಿಸ್ಕೊಂಡ ಅಂತಲೇ ಹೇಳಲಾಗುತ್ತೆ. ಹಾಗೆಯೇ ಈ ದಿನ ಸಾಕ್ಷಾತ್ ಶಿವಪಾರ್ವತಿಯವರು ಕೈಲಾಸದಿಂದ ಭೂಲೋಕಕ್ಕೆ ಇಳಿದು ಬರ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಹಾಗೆ ಶಿವಪಾರ್ವತಿಯರು ಕಲ್ಯಾಣವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಅದರ ಜೊತೆಗೆ ಈ ದಿನ ಶಿವನು ವಿಷವನ್ನು ಸೇವನೆ ಮಾಡಿ ವಿಷಕಂಠನಾದ ಅಂತಲೂ ಕೂಡ ಹೇಳಲಾಗುತ್ತೆ. ಇಂತಹ ಒಂದು ಅದ್ಭುತವಾದಂತಹ ದಿನದಂದು ಸ್ನೇಹಿತರೆ, ಅತಿ ಶೀಘ್ರವಾಗಿ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಉಪವಾಸ ಜಾಗರಣೆಯನ್ನು ಮಾಡ್ಕೊಳ್ಳಿ. ಸಾಯಂಕಾಲ ಸಮಯದಲ್ಲಿ ಶಿವಾಲಯಕ್ಕೂ ಕೂಡ ಹೋಗ್ಬರ್ಬೋದು. ನೀವು ಬೆಳಗ್ಗೆನೇ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡ್ಕೊಂಡ್ಬಂದಿದ್ರು ಕೂಡ ಸಾಯಂಕಾಲ ಕೂಡ ನೀವು ಶಿವಾಲಯಕ್ಕೆ ಹೋಗಿ ಅಲ್ಲಿ ಜಾಗರಣೆಯನ್ನು ಮಾಡುವಂಥದ್ದು, ಭಜನೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಶಿವನ ನಾಮಸ್ಮರಣೆಯನ್ನು ಮಾಡುವಂಥದ್ದು, ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವಂಥದ್ದು ಮಾಡಿದ್ರೆ ಖಂಡಿತವಾಗಿಯೂ ಶಿವನ ಒಂದು ಆಶೀರ್ವಾದ, ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ದಿನ ಮಧ್ಯರಾತ್ರಿ 12 ಗಂಟೆಗೆ ಶಿವ ಲಿಂಗ ಸ್ವರೂಪವಾಗಿ ಬದಲಾದ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ದಿನ ಸರಿಯಾದ 12 ಗಂಟೆ ಸಮಯದಲ್ಲಿ ಈ ಒಂದು ದೀಪವನ್ನು ನೀವು ವಿಶೇಷವಾಗಿ ಬೆಳಗಿಸ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಪ್ರತ್ಯೇಕವಾಗಿ ಶಿವನ ಒಂದು ಫೋಟೋ ಇದ್ದರೆ ಅಥವಾ ಶಿವನ ಒಂದು ಲಿಂಗ ಇತ್ತು ಅಂದ್ರೂ ಆ ಸಮಯದಲ್ಲಿ ಶಿವನಿಗೆ ಅಭಿಷೇಕವನ್ನು ಕೂಡ ಮಾಡ್ಬೋದು. ಹಾಗೆ ಶಿವನಿಗೆ ಈ ಒಂದು ದೀಪವನ್ನು ಬೆಳಗಿಸ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಈ ದಿನ 2 ಬಾರಿ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಬೆಳಗಿನ ಸ್ನಾನವನ್ನು ಮುಗಿಸಿದ್ರೆ ಮತ್ತೆ ಸಾಯಂಕಾಲ ಒಮ್ಮೆ ನೀವು ಸ್ನಾನವನ್ನು ಮುಗಿಸ್ಕೊಳ್ಬೇಕಾಗತ್ತೆ. ರಾತ್ರಿ ಸಮಯದಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. ಒಟ್ಟು 2 ಬಾರಿ ನೀವು ಸ್ನಾನವನ್ನು ಮುಗಿಸ್ಬೇಕಾಗತ್ತೆ. ಸ್ನಾನವನ್ನು ಮುಗಿಸ್ಕೊಂಡು ರಾತ್ರಿ ಸಮಯದಲ್ಲಿ ಪ್ರತ್ಯೇಕ ದೀಪವನ್ನು ನೀವು ಬೆಳಗಿಸ್ಬೇಕಾಗತ್ತೆ. ಈ ದಿನ ಜಾಗರಣೆಯಿಂದ ಇದ್ದರೆ ಬಹಳ ಒಂದು ಒಳಿತನ್ನು ಕಾಣ್ತೀರ ಸ್ನೇಹಿತರೆ. ಕೆಲವು ಯೋಗಕಾರಕ ದಿನಗಳಲ್ಲಿ ನಾವು ಮಾಡುವಂತಹ ಪೂಜೆಗೆ ಅತ್ಯಂತ ನಮಗೆ ಪುಣ್ಯ ಫಲಗಳು ಲಭಿಸುತ್ತೆ ಅಂತ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ದಿನ ಶೈವರು ಮಾತ್ರ ಶಿವನನ್ನು ಆರಾಧಿಸಬೇಕು, ಜಾಗರಣೆ ಇರಬೇಕು, ಉಪವಾಸ ಇರಬೇಕು ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ಮಾಡ್ಬೋದು. ಶಿವ ಖಂಡಿತವಾಗಿಯೂ ಅಂಥವರಿಗೆ ಅದ್ಭುತವಾಗಿ ಒಲಿದು ಬರ್ತಾನೆ ಅಂತಲೇ ಹೇಳಲಾಗುತ್ತೆ. ಈ ಒಂದು ದೀಪಾರಾಧನೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತೆ, ಪಾಪಗಳನ್ನು, ಕರ್ಮ ಫಲಗಳನ್ನು ದೂರ ಮಾಡುತ್ತೆ, ಅದೃಷ್ಟವನ್ನು ತಂದು ಕೊಡುತ್ತೆ, ಪುಣ್ಯ ಪ್ರಾಪ್ತಿ ಮಾಡುತ್ತೆ, ಅಖಂಡ ರಾಜಯೋಗವನ್ನು ತಂದು ಕೊಡುತ್ತೆ, ಮುಟ್ಟಿದ್ದೆಲ್ಲವನ್ನು ಬಂಗಾರವಾಗಿಸುತ್ತೆ, ಅದೃಷ್ಟ, ಹಣ, ಐಶ್ವರ್ಯ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಅಂತಹ ಒಂದು ಯೋಗಕಾರಕವಾದಂತಹ ಈ ದಿನದಂದು ತಪ್ಪದೇ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ. ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಸ್ನೇಹಿತರೆ, ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಫಲಹಾರಗಳನ್ನು ಸೇರಿಸಿ, ಬೇಯಿಸಿದ ಪದಾರ್ಥಗಳನ್ನು ಸೇರಿಸಬೇಡಿ. ಫಲಹಾರಗಳನ್ನು, ಹಾಲು, ಹಣ್ಣು ಈ ಥರದನ್ನು ಸೇರಿಸಿ ಶಿವನಿಗೆ ಪರಮಾನ್ನವನ್ನು ನೈವೇದ್ಯವಾಗಿ ಸಮರ್ಪಿಸಿ ಅನಂತರವಾಗಿ ಈ ಚಿಕ್ಕ ಒಂದು ರಾತ್ರಿ 12 ಗಂಟೆ ಕರೆಕ್ಟಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅರಳಿ ಎಲೆಯಿಂದ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ಬಿಲ್ವ ಪತ್ರೆಯಿಂದ ಕೂಡ ನೀವು ಮಾಡ್ಕೊಳ್ಬೋದು. ಅರಳಿ ಎಲೆ ಸರ್ವಶ್ರೇಷ್ಠವಾದಂಥದ್ದು. ಅರಳಿ ಮರದ ಕೆಳಗಡೆ ಅಂದರೆ ಅರಳಿ ಮರದ ಬುಡದಲ್ಲಿ ಸಾಕ್ಷಾತ್ ಶಿವ, ಹಾಗೆ ವಿಷ್ಣು, ಬ್ರಹ್ಮ 3 ಜನ ಕೂಡ ನೆಲೆಯೂರಿರೋದ್ರಿಂದ ಪರಮ ಪವಿತ್ರವಾದಂತಹ ಈ ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅರಳಿ ಎಲೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ. ನೀಟಾಗಿ ಶುಭ್ರಗೊಳಿಸ್ಕೊಂಡ ನಂತರ ಈ ಒಂದು ಅರಳಿ ಎಲೆಯ ಮೇಲೆ ಸ್ವಲ್ಪ ಅರಿಶಿಣ ಮತ್ತು ಗಂಧ ಎರಡನ್ನೂ ಕೂಡ ಮಿಶ್ರಣ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ನೀವು ಯಾವುದಾದ್ರೂ ಸುಗಂಧ ದ್ರವ್ಯ ಇದ್ದರೆ ಗಂಧವನ್ನು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಗಂಧ ಇಲ್ಲ ಅಂದರೆ ಸುಗಂಧ ದ್ರವ್ಯ ಅರಿಶಿಣದ ಜೊತೆಗೆ ರೋಸ್ ವಾಟರನ್ನು ಕೂಡ ಮಿಶ್ರಣ ಮಾಡ್ಕೊಳ್ಬೋದು. ಇದನ್ನು ಮಿಶ್ರಣ ಮಾಡಿಕೊಂಡು ಅದರ ಮೇಲೆ ಸ್ವಸ್ತಿಕ್ ಚಿತ್ರವನ್ನು ಬರೀಬೇಕಾಗುತ್ತೆ. ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಆ ಸ್ವಸ್ತಿಕ್ ಚಿತ್ರಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕಾಗುತ್ತೆ. ಅಕ್ಷತೆಯನ್ನು ಹಾಕಿ ನೀವು ಈ ದೀಪವನ್ನು ಇಡಬೇಕಾಗುತ್ತೆ. ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ದೀಪವನ್ನು ನೀವು ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುವಂಥ ಸ್ವಲ್ಪ ದೊಡ್ಡದಾದಂಥ ದೀಪವನ್ನೇ ತೆಗೆದುಕೊಳ್ಳಿ.
ಇಡೀ ರಾತ್ರಿ ಉರಿಯುವಂತೆ ನೀವು ಈ ದೀಪವನ್ನು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಸಣ್ಣ ದೀಪ ತೆಗೆದುಕೊಳ್ಬೇಡಿ, ದೊಡ್ಡದಾದಂಥ ದೀಪವನ್ನು ತೆಗೆದುಕೊಳ್ಳಿ. ದೀಪವನ್ನು ತೆಗೆದುಕೊಂಡು ಸ್ನೇಹಿತರೆ ಅದಕ್ಕೆ ತುಪ್ಪವನ್ನಾಗಲಿ ಎಳ್ಳೆಣ್ಣೆ ಆಗಲಿ ನಿಮ್ಗೆ ಯಾವುದರ ಒಂದು ಅನುಕೂಲತೆ ಇದೆ ಅದನ್ನು ನೋಡಿಕೊಂಡು ತುಪ್ಪವನ್ನಾಗಲಿ ಅಥವಾ ಎಳ್ಳೆಣ್ಣೆಯನ್ನಾಗಲಿ ಸ್ನೇಹಿತರೆ ನೀವು ಸೇರಿಸ್ಕೊಳ್ಳಿ. 2 ಜೋಡಿ ಬತ್ತಿಗಳನ್ನು ಹಾಕ್ಕೊಳ್ಳಿ. ಈ ಒಂದು ದೀಪಕ್ಕೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಕೆಂಪು ಪುಷ್ಪ ಅಥವಾ ಈ ಒಂದು ಕಣಗಲ ಹೂವು ಅಥವಾ ನಿಮ್ಮ ಹತ್ರ ಲಭ್ಯವಿರುವಂತಹ ಹೂಗಳಿಂದ ನೀವು ಅಲಂಕಾರ ಮಾಡ್ಕೊಳ್ಳಿ. ಅಲಂಕೃತ ಮಾಡಿಕೊಂಡು ಅನಂತರವಾಗಿ ನಿಮ್ಗೆ ಏನಾದರೂ ಕಷ್ಟಗಳಾಗಿದೆ, ಸಮಸ್ಯೆಗಳಾಗಿದೆ, ಆ ಸಮಸ್ಯೆಗಳಿಂದ ಹೊರಬರಬೇಕು, ಅದೃಷ್ಟವಂತರಾಗಬೇಕು, ಭೂಮಿ ಯೋಗ, ಮನೆ ಯೋಗ ಈ ರೀತಿ ನಿಮಗೆ ಲಭಿಸಬೇಕು ಅಂದರೆ ಈ ದೀಪದಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಅಥವಾ ಮಾಮೂಲಿಯಾಗಿ ದೀಪವನ್ನು ಬೆಳಗಿಸ್ಬೇಕಾಗುತ್ತೆ. ಬೆಲ್ಲವನ್ನು ನೈವೇದ್ಯವಾಗಿ ಕೂಡ ಈ ದೀಪಕ್ಕೆ ಸಮರ್ಪಣೆ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟನ್ನಂತೂ ನೀವು ಈ ದೀಪಕ್ಕೆ ಮಾಡಿಕೊಳ್ಳೇಬೇಕು ಸ್ನೇಹಿತರೆ. ಬೆಲ್ಲವನ್ನು ಈ ದೀಪಕ್ಕೆ ನೈವೇದ್ಯವಾಗಿ ಸಮರ್ಪಿಸಿ ಪ್ರತ್ಯೇಕ ದೀಪಾರಾಧನೆ ಮಾಡಿಕೊಂಡ್ರೆ ಖಂಡಿತವಾಗಿ ವಿಪರೀತವಾದಂತಹ ಧನಲಾಭವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಇಂತಹ ಅದ್ಭುತವಾದಂತಹ ದಿನದಂದು ಈ ದೀಪಾರಾಧನೆಯನ್ನು ಮಾಡಿಕೊಂಡು ಶಿವನ ಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ. ಹಾಗೆ ಶಿವಾಷ್ಟಕಂ ಆಗಿರ್ಬೋದು, ಶಿವನ ಭಜನೆಗಳನ್ನಾಗಲಿ ಈ ದಿನ ರಾತ್ರಿ ಪೂರ್ತಿ ನೀವು ಮಾಡೋದ್ರಿಂದ, ನೀವು ಜಾಗರಣೆ ಮಾಡೋದ್ರಿಂದ ಖಂಡಿತವಾಗಿಯೂ ಶಿವ ಸಂತುಷ್ಟನಾಗಿ ನಿಮ್ಮ ಇಚ್ಛೆಗಳನ್ನೆಲ್ಲ ಪೂರೈಸ್ತಾನೆ, ಬೇಡಿದ ವರಗಳನ್ನು ಕರುಣಿಸ್ತಾನೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ನಾನು ತಿಳಿಸ್ಕೊಟ್ಟಿದ್ದು ಹರಳಿ ಮರದ ಎಲೆಯಲ್ಲಿ ದೀಪಾರಾಧನೆ ಮಾಡ್ಕೊಳ್ಳುವಂಥದ್ದು. ಬಿಲ್ವಪತ್ರೆ ಎಲೆಯಲ್ಲಿ ನೀವು ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬಹುದು. ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಒಂದು ಪ್ಲೇಟನ್ನಾಗಲಿ ಅಥವಾ ಪೀಠವನ್ನಾಗಲಿ ರೆಡಿ ಮಾಡ್ಕೊಳ್ಳಿ. ಅದರ ಮೇಲೆ ಒಂದು ತಾಮ್ರದ ಪ್ಲೇಟ್ ಆದರೂ ಕೂಡ ಪರವಾಗಿಲ್ಲ, ಅದರ ಮೇಲೆ ಅರಿಶಿಣದಿಂದ ನೀವು ಅರಿಶಿಣಕ್ಕೆ ಗಂಧವನ್ನು ಮಿಶ್ರಣ ಮಾಡಿಕೊಂಡು ಕೂಡ ನೀವು ಸ್ವಸ್ತಿ ಚಿತ್ರವನ್ನು ಬರಿಬೋದು. ಅಥವಾ ರೋಸ್ ವಾಟರ್ ಯಾವುದಾದ್ರೂ ಸುಗಂಧ ದ್ರವ್ಯ ಆ ಥರದನ್ನು ನೀವು ಸೇರಿಸ್ಬಿಟ್ಟು ಸ್ವಸ್ತಿ ಚಿತ್ರವನ್ನು ಬರೆದು ಅದಕ್ಕೂ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಅದರ ಮೇಲೆ ಒಂದು ದೀಪವನ್ನು ನೀವು ಇಡಬೇಕಾಗುತ್ತೆ. ಅಂದರೆ ಬಿಲ್ವಪತ್ರೆಯನ್ನು ಇಟ್ಟು ಬಿಲ್ವಪತ್ರೆಗೂ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಈ ದೀಪವನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ. ಖಂಡಿತವಾಗಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ನಾನು ತಿಳಿಸ್ಕೊಟ್ಟಂಗೆ ತುಪ್ಪ ಆಗಲಿ ಎಣ್ಣೆನಾಗಲಿ ಹಾಕಿ 2 ಜೋಡಿ ಬತ್ತಿಗಳನ್ನು ಹಾಕಿ ಅದಕ್ಕೆ ಒಂದು ಬೆಲ್ಲದ ತುಂಡನ್ನು ನೈವೇದ್ಯವಾಗಿಟ್ಟು ದೀಪವನ್ನು ಬೆಳಗಿಸಿದ್ರೆ ಅಂದರೆ ಸರ್ವ ಪಾಪಗಳು ನಿವಾರಣೆಯಾಗುತ್ತೆ. ಯಾವುದೇ ರೀತಿ ಜಾತಕದಲ್ಲಿರುವಂಥ ದೋಷಗಳು, ಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ಅದೃಷ್ಟ ಕೂಡಿ ಬರುತ್ತೆ. ಶಿವನ ಒಂದು ಕೃಪಾ ಕಟಾಕ್ಷದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ. ದೀರ್ಘ ಸುಮಂಗಲಿ ಯೋಗ ಬರುತ್ತೆ. ಆರೋಗ್ಯ ಚೇತರಿಸ್ಕೊಳ್ತೀರಾ. ಅನಾರೋಗ್ಯ ಸಮಸ್ಯೆಯಲ್ಲಿದ್ದರೆ ಆರೋಗ್ಯ ಚೇತರಿಸ್ಕೊಳ್ತೀರಾ. ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ. ಎಲ್ಲ ಸಮಸ್ಯೆಗಳು ದೂರವಾಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತೆ. ಮುಂಬರುವಂಥ ಶಿವರಾತ್ರಿ ಒಳಗಡೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ. ಅದೃಷ್ಟ ನಿಮ್ಮ ಬೆನ್ನಟ್ಟಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ತಪ್ಪದೇ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ.